ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ತ್ರಂ ದತ್ತಾತ್ರೇಯಾಯ ನಮಃ. ನೋಡಿ, ಗ್ರಹಗಳ ರಾಶಿಯ ಒಂದು ಬದಲಾವಣೆಯಿಂದ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಒಂದು ಒಳ್ಳೆ ಫಲಗಳಿರುತ್ತೆ, ಯಾವುದಾದ್ರೂ ಗ್ರಹ ನಿಮಗೆ ತೊಂದರೆ ಕೊಡುವಂತಹ ಸ್ಥಾನದಲ್ಲಿದ್ದಾರೋ ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ನಿಮ್ಮ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ, ನಿಮ್ಮ ಉದ್ಯೋಗ ಮತ್ತು ವ್ಯವಸಾಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಅದರಿಂದ ಪಾರಾಗುವಂತಹ ಒಂದು ಉಪಾಯಗಳು ಯಾವ ರೀತಿಯಾಗಿರುತ್ತೆ, ಇದೆಲ್ಲವನ್ನು ಇವತ್ತು ಚಿಂತನೆಯನ್ನ ಮಾಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತವಾದಂತಹ ವಿಷಯಗಳನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಅದನ್ನು ನೀವು ನಮ್ಮ ಚಾನಲ್ನಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಕುಂಭವಿವಾಹ, ಸರ್ಪದೋಷ, ಇದೆಲ್ಲಕ್ಕೂ ಬಹಳ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಅದಕ್ಕೆ ಪರಿಹಾರಗಳನ್ನು ತೋರಿಸಿಕೊಟ್ಟಿದ್ದೇನೆ. ಅದೆಲ್ಲವನ್ನ ಗಮನಿಸಿ. ನೋಡಿ, ವಿಶೇಷವಾಗಿ ಮೀನರಾಶಿಯವರಿಗೆ ಒಂದು ಹೋದ ತಿಂಗಳು ಜೂನ್ ತಿಂಗಳು ಗುರು ಕರ್ಕ ರಾಶಿಗೆ ಪ್ರವೇಶವನ್ನ ಮಾಡಿದಾಗ ಒಂದಷ್ಟು ರಿಲೀಫ್ ಸಿಕ್ತು ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಯಾಕೆಂದ್ರೆ ಪಂಚಮ ಭಾವದಲ್ಲಿ ಗುರು ಉಚ್ಚನಾಗಿ ಮುಂದುವರಿತಾ ಇದ್ದಾನೆ. ಸರ್ವೇಶ್ವರ ಅಂತ ಹೇಳಿದ್ದಾರೆ ಗುರುಗೆ. ಅಂದ್ರೆ ಎಲ್ಲ ರೀತಿಯ ಜಾತಕದ ದೋಷವನ್ನ ತೆಗೆದುಹಾಕುವಂತಹ ಶಕ್ತಿ ಗುರುವಿನ ಹತ್ರ ಇದೆ. ಸೊ ಹಾಗಾಗಿ ಇಷ್ಟು ದಿವಸ ಏನು ಶನಿಯ ಪ್ರಭಾವದಿಂದ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗ್ತಾ ಇತ್ತು, ಆಮೇಲೆ ಮಾನಸಿಕವಾಗಿ ಎಷ್ಟೋ ಸಾರಿ ನೀವು ತುಂಬಾ ಅಪ್ಸೆಟ್ ಆಗ್ತಾ ಇದ್ರಿ, ಅದೆಲ್ಲವೂ ಕೂಡ ಕಡಿಮೆ ಆಗುವಂತಹ ಸಮಯ ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಈ ಒಂದು ಮಾಸದ ಮಟ್ಟಿಗೆ ನೋಡಿದಾಗ ಒಂದೊಂದು ಗ್ರಹಗಳ ಚಿಂತನೆಯನ್ನು ನಾವು ಮಾಡಿಕೊಂಡಾಗ ನೋಡಿ, ರವಿ ಸದ್ಯಕ್ಕೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಜುಲೈ 16ನೇ ತಾರೀಕು ಪ್ರವೇಶವನ್ನ ಮಾಡ್ತಾನೆ. ಅಂದ್ರೆ ಮೀನರಾಶಿಯವರ ವಿಚಾರ ಮಾಡಿದಾಗ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಹೋಗ್ತಾನೆ. ವಿಶೇಷವಾಗಿ ಫಲವನ್ನ ಕೊಡೋದಿಲ್ಲ ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಯಾಕೆಂದ್ರೆ ಷಷ್ಠಾಧಿಪತಿಯಾಗಿರುತ್ತಾನೆ ರವಿ, ಅಶುಭ ಸ್ಥಾನದಲ್ಲೂ ಕೂಡ ಮುಂದುವರಿತಾನೆ. ಪಂಚಮ ಭಾವದಲ್ಲಾಗಲಿ ಚತುರ್ಥ ಭಾವದಲ್ಲಿ ವಿಶೇಷ ಫಲವನ್ನ ಕೊಡೋದಿಲ್ಲ. ಸೊ ಆದಿತ್ಯ ಹೃದಯ ಸ್ತೋತ್ರವನ್ನ ಮಾಡಿಕೊಳ್ಳಿ. ಷಷ್ಠಾಧಿಪತಿಯಾಗಿದ್ದಾನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಉಂಟಾದ್ರೆ ಅಲ್ಲಿ ರವಿಯ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಎರಡು ಗ್ರಹಗಳಿಂದ ನಾವು ನೋಡ್ಕೊಳ್ಬಹುದು. ಒಂದು ಶನಿ, ಯಾಕೆ ಅಂದ್ರೆ ನಿಮ್ಮ ಒಂದು ಲಗ್ನದಲ್ಲೇ ಕೂತ್ಕೊಂಡಿರುವಂತಹ ಶನಿ, ಯಾಕೆಂದ್ರೆ ಮೀನರಾಶಿಯಲ್ಲೇ ಇದ್ದಾನೆ, ಇನ್ನು ಸ್ವಲ್ಪ ದಿವಸ ಇರ್ತಾನೆ, ಮುಂದುವರಿತಾನೆ. ಸೊ ಅದನ್ನು ನಾವು ಸಾಡೆ ಸಾತಿಯ ಪ್ರಭಾವ ಅಂತ ಕೂಡ ಅಂದ್ಕೊಳ್ತೇವೆ. ಈ ಎರಡು ಗ್ರಹಗಳು ಒಂದು ವೇಳೆ ನಿಮಗೆ ಮೇಲಿಂದ ಮೇಲೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂತ ಅನ್ಕೊಂಡ್ರೆ ಒಂದು ಶನಿಯ ಉಪಾಸನೆಯನ್ನ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಯಾಕೆಂದ್ರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ, ಶ್ರಿಯಮಿಚ್ಛೇದ ಜನಾರ್ದನಾಥ್. ಆರೋಗ್ಯ ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ನಾವು ರವಿಯ ಉಪಾಸನೆಯನ್ನ ಮಾಡ್ಕೊಳ್ಬೇಕು. ಅದರಿಂದ ಯಶಸ್ಸು, ಕೀರ್ತಿ ಇದೆಲ್ಲವೂ ಕೂಡ ಸಾಧ್ಯತೆ ಇದೆ. ಕುಜನ ಒಂದು ಸ್ಥಾನವನ್ನ ನೋಡೋದಾದ್ರೆ ನೋಡಿ, ಕುಜ ನಿಮಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಕುಜ ಇದ್ದಾನೆ. ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ತೃತೀಯ ಭಾವದಲ್ಲಿ ಮುಂದುವರಿತಾನೆ. ತೃತೀಯ ಭಾವ ಅಂತಂದ್ರೆ ಪರಾಕ್ರಮ ಸ್ಥಾನ, ನಿಮ್ಮ ಕಾನ್ಫಿಡೆನ್ಸ್ ಅಂತ ಹೇಳ್ತೇವೆ ನಾವು, ಅದರ ಕಾರಕನಾಗೂ ಕೂಡ ಕುಜ ಇದ್ದಾನೆ. ಹಾಗಾಗಿ ಒಂದು ಗುರು ಅನುಕೂಲ ಗೊತ್ತಾಯ್ತಾ. ಅದರ ಜೊತೆಗೆ ಕುಜ ತೃತೀಯ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಕಾನ್ಫಿಡೆನ್ಸ್ ತುಂಬಾ ಹೈ ಲೆವೆಲ್ನಲ್ಲಿ ಇರುತ್ತೆ. ಆರೋಗ್ಯ ಪರಿಸ್ಥಿತಿ ಕೂಡ ಬಿಗಡಾಯಿಸಿದ್ರೂ ಕೂಡ ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ ನಿಮ್ಮಲ್ಲಿರುತ್ತೆ. ಅದೇ ಜೊತೆಗೆ ತೃತೀಯ ಭಾವ ಅಂತಂದ್ರೆ ಹೇಳಿದ್ನಲ್ಲ ನಾನು, ಒಂದು ಧೈರ್ಯ ವಿಪರೀತವಾಗಿ ನಿಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ಇದು ನಿಮ್ಮ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅನುಕೂಲತೆಯನ್ನು ಒದಗಿಸುತ್ತೆ. ಅದು ತೃತೀಯ ಭಾವ ಅಂತ ನಾವು ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರಿರಬಹುದು, ಮಿತ್ರರಿರಬಹುದು, ದಾಯಾದಿಗಳು, ಇವರು ಕೂಡ ಒಳ್ಳೆಯ ಸಹಕಾರವನ್ನ ಕೊಡ್ತಾರೆ. ಕುಟುಂಬದಲ್ಲಿ ಸಹಕಾರ ಮುಂದುವರಿಯುತ್ತೆ ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಯಾಕೆಂದ್ರೆ ಕುಟುಂಬಾಧಿಪತಿ ಕುಜನಿದ್ದಾನೆ. ಕುಜನಿಗೂ ಮತ್ತು ಕುಟುಂಬ ಸ್ಥಾನಕ್ಕೂ ತುಂಬಾ ಅನ್ಯೋನ್ಯ ಸಂಬಂಧ. ಹಾಗಾಗಿ ಕುಟುಂಬದಲ್ಲಿ ನಿಮಗೆ ಸಹಕಾರ ಖಂಡಿತವಾಗಿ ಮುಂದುವರಿಯುತ್ತೆ. ಬುಧನ ಚಿಹ್ನೆಯನ್ನ ಮಾಡಿದಾಗ ನೋಡಿ, ಬುಧ ವಕ್ರಿಯಾಗಿ ಕರ್ಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಅಂದ್ರೆ ಪಂಚಮ ಭಾವದಿಂದ ಚತುರ್ಥ ಭಾವದಲ್ಲಿ ಬರ್ತಾನೆ.
ವಿಶೇಷವಾಗಿ ಶುಭ ಫಲ ಕೊಡದೇ ಇದ್ದರೂ ಕೂಡ ಮಧ್ಯಮ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ, ಕೆಟ್ಟ ಭಾವವನ್ನು ಖಂಡಿತವಾಗಿಯೂ ಮಾಡೋದಿಲ್ಲ. ಒಂದು ಚತುರ್ಥ ಭಾವಾಧಿಪತಿ ಮತ್ತು ಸಪ್ತಮ ಭಾವಾಧಿಪತಿಯಾಗಿದ್ದಾನೆ ಬುಧ. ಮಧ್ಯಮ ಭಾವದಲ್ಲಿರೋದರಿಂದ ಮಧ್ಯಮ ಫಲವನ್ನು ಕೊಡೋದರಿಂದ ಸುಖಸ್ಥಾನ ಅಂತ ನಾವು ಹೇಳ್ತೇವೆ, ಸುಖಸ್ಥಾನದಲ್ಲೇ ಬುಧ ಮುಂದುವರಿಯೋದರಿಂದ ಮನಸ್ಸಿಗೆ ಬೇಕಾಗುವಂಥ ನೆಮ್ಮದಿ ಮತ್ತು ಸುಖಸ್ಥಾನಕ್ಕೆ ಬಲ ಸಿಗೋದರಿಂದ ಸ್ಥಿರಾಸ್ತಿಗಳನ್ನು ಖರೀದಿಸಲು ನೀವು ಮನಸ್ಸನ್ನು ಮಾಡ್ತೀರಾ. ಕುಜ ಅದಕ್ಕೆ ಬೇಕಾದಂಥ ಧೈರ್ಯವನ್ನು ಕೊಡ್ತಾನೆ. ಯಾಕೆಂದರೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕುಜನ ಹತ್ತಿರ ಇರುತ್ತೆ. ಸೊ ವಿಶೇಷವಾಗಿ ಗುರು ಅನುಕೂಲ. ಈ 3 ಘಟನೆಗಳನ್ನು ನೋಡಿದಾಗ ವಿಶೇಷವಾಗಿ ಆಸ್ತಿ ಖರೀದಿ ಖಂಡಿತವಾಗಿಯೂ ಆಗುತ್ತೆ. ಆ ವಿಷಯದಲ್ಲಿ ನೀವು ತುಂಬ ಪ್ರಯತ್ನವನ್ನು ಮುಂದುವರಿಸಿ, ತೊಂದರೆ ಇಲ್ಲ. ಇನ್ನು ಗುರು ನಾನು ಮೊದಲೇ ಹೇಳಿದೆ, ಒಂದು ನಿಮ್ಮ ಲಗ್ನಾಧಿಪತಿ ರಾಶಿಯಾಧಿಪತಿ ಕೂಡ ಇದ್ದಾನೆ ಮತ್ತು ದಶಮಾಧಿಪತಿಯಾಗಿದ್ದಾನೆ ನೋಡಿ. ಅದರಲ್ಲೂ ವಿಶೇಷವಾಗಿ ಗುರು ಪಂಚಮ ಭಾವದಲ್ಲಿ ಬಂದುಬಿಟ್ಟು ಗೊತ್ತಾಯ್ತಾ. ಸೊ ಪಂಚಮ ಭಾವದಲ್ಲಿ ಬಂದು ಲಾಭಸ್ಥಾನವನ್ನು ನೋಡ್ತಾನೆ, ಪೂರ್ಣ ದೃಷ್ಟಿ ಲಾಭದ ಮೇಲೆ. ಓಕೆ, ಕರ್ಮಾಧಿಪತಿಯಾಗಿದ್ದಾನೆ, ಲಾಭದ ಭಾವವನ್ನು ನೋಡ್ತಾ ಇದ್ದಾನೆ. ಉದ್ಯೋಗಕ್ಕೆ ವ್ಯಾಪಾರಕ್ಕೆ ತುಂಬ ಅನುಕೂಲಕರವಾದಂಥ ದಿವಸಗಳು ನಾವು ಅಂತ ಅನ್ಕೊಳ್ಬಹುದು. ತುಂಬ ಪ್ರಯತ್ನವನ್ನು ಮಾಡಿ, ಯಾವುದೇ ರೀತಿಯಾಗಿ ಹಿಂಜರಿಕೆ ಇಲ್ಲದೆ ನೀವು ಅಲ್ಲಿ ವಿಶೇಷವಾಗಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಂಥ ವಿಷಯದಲ್ಲಿ ಖಂಡಿತವಾಗಿ ಮುಂದುವರಿಯಿರಿ. ಇನ್ನು ನೀವು ವ್ಯಾವಹಾರಿಕ ದೃಷ್ಟಿಕೋನದಿಂದ ಎಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅದನ್ನು ಖಂಡಿತವಾಗಿ ಮುಂದುವರಿಸಿ. ಒಟ್ಟಿನಲ್ಲಿ ಉದ್ಯೋಗ ಅಂತಂದರೆ ನಿಮ್ಮ ಪ್ರೊಫೆಷ್ನಲ್ ಫೀಲ್ಡ್ನಲ್ಲಿ ಮತ್ತು ನಿಮ್ಮ ವ್ಯಾಪಾರಿ ಫೀಲ್ಡ್ನಲ್ಲಿ ತುಂಬ ಅನುಕೂಲ ಇದೆ. ಇಲ್ಲಿ ನೀವು ತುಂಬ ಒಳ್ಳೆಯ ಬೆಳವಣಿಗೆಯನ್ನು ಖಂಡಿತವಾಗಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಶುಕ್ರ ಕೂಡ ನೋಡಿ ಒಂದು ಪಂಚಮ ಮತ್ತು ಷಷ್ಠ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಸ್ವಲ್ಪ ಶುಭ ಮತ್ತು ಅಶುಭ ಅಂತ ನಾವು ಹೇಳಬಹುದು. ಪಂಚಮ ಭಾವದಲ್ಲಿದ್ದಾಗ ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾಕೆಂದರೆ ಶುಕ್ರ ನೋಡಿ ಒಂದು ತೃತೀಯಾಧಿಪತಿಯಾಗಿ ಮತ್ತು ಅಷ್ಟಮಾಧಿಪತಿಯಾಗಿದ್ದಾನೆ. ಸ್ವಲ್ಪ ಇಲ್ಲಿ ಷಷ್ಠ ಭಾವದಲ್ಲಿ ಶುಕ್ರ ಬಂದಾಗ ಖರ್ಚಾಗುವಂತಹ ಸಾಧ್ಯತೆ ಶುಕ್ರನಿಂದ ಖಂಡಿತವಾಗಿಯೂ. ಯಾಕೆಂದರೆ ಒಂದು ಆಲ್ರೆಡಿ ಗುರು ತುಂಬ ಒಳ್ಳೆಯ ಸ್ಥಾನದಲ್ಲಿ ಬಂದಿರೋದರಿಂದ ಆರ್ಥಿಕವಾಗಿ ನಿಧಾನವಾಗಿ ನೀವು ಸದೃಢವಾಗಲಿಕ್ಕೆ ಹೋಗ್ತೀರಾ. ಸೊ ಅಲ್ಲಿ ಖರ್ಚು ಮಾಡುವಂಥ ಪ್ರವೃತ್ತಿ ಕೂಡ ಮುಂದುವರಿಯುತ್ತೆ. ಅದರ ಬಗ್ಗೆ ಗಮನ ಇರೋದು ತುಂಬ ಒಳ್ಳೆಯದು. ಹಾಗಾಯಿತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ತೊಂದರೆ ಇಲ್ಲ. ಇನ್ನು ಶನಿ ಮತ್ತು ರಾಹು ಚಿಂತನೆಯನ್ನು ಮಾಡಿದಾಗ ಈ 2 ಗ್ರಹಗಳು ತುಂಬ ಲಾಸ್ ಮಾಡುವಂಥ ಗ್ರಹಗಳು, ನಮಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಇವುಗಳ ಮೂಲ ಜಾತಕದಲ್ಲಿ ಈ 2 ಗ್ರಹಗಳ ಪ್ರಭಾವ ಜಾಸ್ತಿ ಇತ್ತು ಅಂತಂದರೆ ಈಗ ನಾವು ಏನು ಹೇಳಿದೆವೋ ಅದರದ ಎಲ್ಲ ವಿಪರೀತವಾಗುವಂಥ ಸಾಧ್ಯತೆ. ಸೊ ಇವಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮುಂದುವರಿಸಿ. ನಾನು ಹೇಳ್ತಾ ಇದ್ದೇನೆ, ಸಾಡೆ ಸಾತಿ ಮುಗಿಯುವವರೆಗೆ ಶನಿಯ ಸ್ತೋತ್ರಾದಿಗಳನ್ನು ಖಂಡಿತವಾಗಿಯೂ ನೀವು ಬಿಡಬೇಡಿ. ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ, ರುದ್ರಾಭಿಷೇಕಾದಿಗಳನ್ನು ಮಾಡ್ಕೊಳ್ಳಿ. ನಾನು ಆಗಲೇ ಶುಕ್ರ ಷಷ್ಠ ಭಾವದಲ್ಲಿ, ರಾಹು ವ್ಯಯಭಾವದಲ್ಲಿ ಅನಾವಶ್ಯಕವಾದಂಥ ದುಡ್ಡನ್ನು ಹಾಳು ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ ವ್ಯಸನಗಳಲ್ಲಿ ದುಡ್ಡು ಹಾಳಾಗುವುದು ಅಥವಾ ಎಲ್ಲೋ ಅಧಿಕವಾದಂಥ ಒಂದು ಆಸೆಗೆ ಒಳಗಾಗಿ ನೀವು ದುಡ್ಡನ್ನು ಕಳೆದುಕೊಳ್ಳುವಂಥ ಒಂದು ಸಂಭವ ತುಂಬ ಜಾಸ್ತಿಯಾಗಿ ಇರುತ್ತೆ. ಸ್ವಲ್ಪ ಈ 2 ಗ್ರಹಗಳ ಬಗ್ಗೆ ವಿಶೇಷವಾದಂಥ ಎಚ್ಚರಿಕೆಯನ್ನು ವಹಿಸಿ. ಷಷ್ಠ ಭಾವದಲ್ಲಿ ಕೇತು ಮುಂದುವರಿತಾ ಇದ್ದಾನೆ. ಕೇತು ಕುಜನಂತೆ ಫಲವನ್ನು ಕೊಡ್ತಾನೆ, ಕಾನ್ಫಿಡೆನ್ಸ್ ಕೊಡ್ತಾನೆ. ಷಷ್ಠ ಭಾವದಲ್ಲಿರೋದರಿಂದ ಶತ್ರುಗಳ ಮೇಲೆ ಹಿಡಿತವನ್ನು ಕೇತು ಕೊಡ್ತಾನೆ. ಸೊ ಒಳ್ಳೆಯ ಭಾವದಲ್ಲಿ ಇದ್ದಾನೆ. ವಿವಾಹದ ಯೋಗ ಖಂಡಿತವಾಗಿ ಮುಂದುವರಿಯುತ್ತೆ. ಪ್ರಯತ್ನವನ್ನು ಮುಂದುವರಿಸಿ, ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮಗೆ. ಉದ್ಯೋಗ ವ್ಯವಸಾಯದಲ್ಲಿ ಒಳ್ಳೆಯ ಅನುಕೂಲತೆ ಇದೆ. ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಮಸ್ಕಾರ.